ಮುಖ ಏನ್ ನೋಡ್ತೀಯೋ, ಊಟ ಮಾಡ. ಸರ್ ಆಗ್ಲಿಂದ ಅವ್ನು ಕಲ್ಲಲ್ಲೇ ಇದ್ದಾನ? ಇಲ್ಲೇ ಇದ್ದಾನೆ ಸರ್, 3 ಗಂಟೆಯಿಂದ ನೋಡ್ತಾ ಇದ್ದೀನಿ. ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸರಿ ಸರ್, ಬಂದು ರೂಮಿಗೆ ತಿಳಿಸು. ಓಕೆ ಸರ್. ಓಕೆ. ಏನ್ ಹಾಗೆ ನಿಂತ್ಕೊಂಡ್ಬಿಟ್ರಿ? ಸಂತೋಷ ಸಂತೋಷ, ತುಂಬಾ ಸಂತೋಷ. ತುಂಬಾ ಸಂತೋಷ. ಯಾಕೆ? ನಾನು ಹೋಗ್ತೀನಪ್ಪ. ಏನಾಗುತ್ತೆ? ಇದೇ ಖುಷಿಲ್ ಪಾರ್ಟಿ ಗೇಟಿ ಏನಿಲ್ವಾ? ಏಕ್ ಬಾರ್ ಪೀಕೆ ಜೈಲ್ಗೆ ಹೋಗಿದ್ಯಾ, ತಿರ್ಗಾ ಪಾರ್ಟಿನ? ಮೇರಾ ಕ್ಯಾ ಲೇ ಲೋ, ಎಂಜಾಯ್ ಯೋರ್ಸೆಲ್ಫ್. ಏನ್ಲ ಸಿಎಂ ನಾಳೆ ಪ್ರೆಸ್ ಮೀಟಿಂಗ್ ಕರೆದಿದ್ದಾರಂತೆ. ಅದ್ಯಾವ್ದು ದೊಡ್ಡ ವಿಷಯ ಬಿಡ್ಲಾ, ಪಾರ್ಟಿಲಿ ದುಡ್ಡದೆ, ಏನಾದ್ರು ತಿನ್ನಂಗಾದ್ರೂ ಸಾಕು ಮೀಟಿಂಗ್ ಕರೀತಾನೆ. ನೋಡು, ಪೇಪರ್ನಾಗ ಏನಾದ್ರು ಪಬ್ಲಿಸಿಟಿ ಬೇಕು ಅನ್ನೋ ಪ್ರೆಸ್ನವ್ರನ್ನೆಲ್ಲ ಕರೆದು ಸೈಟ್ ಹಚ್ಬಿಡ್ತಾನೆ. ಟಿವಿಲಿ ಮಗ ಬರ್ಬೇಕು ಅನ್ನೋ ಟಾಯ್ಲೆಟ್ ಆದ್ರೂ ಇನಾಗ್ರೇಟ್ ಮಾಡ್ಬಿಡ್ತಾನೆ. ಸರ್, ನಾಳೆ ಮೀಟಿಂಗ್ ಕರೆದಿರೋದು ಲಿಕ್ಕರ್ ಬ್ಯಾನಿಂಗ್ ಆರ್ಡರ್ನ ಅನೌನ್ಸ್ ಮಾಡಕಂತೆ. ಈಗ ನೀವು ಸಾರಾಯನ ಬ್ಯಾನ್ ಮಾಡ್ತಿರೋ ಅನ್ನೋ ವಿಷಯ ಗೊತ್ತಾಯ್ತು. ಏನೀಗ ಅದರಿಂದ ತೊಂದರೆ ಆಗಿರೋದು? ಮುಖ್ಯಮಂತ್ರಿಗಳೇ, ಇನ್ನೊಂದ್ಸಲ ಯೋಚನೆ ಮಾಡಿ. ಇವತ್ತು ನಾವು ಕೂತಿರೋ ಕುರ್ಚಿ ಅವರಿಂದ ತಾನೇ ಸಿಕ್ಕಿದ್ದು. ಆ ಕುರ್ಚಿ ಪಡೆಯೋ ಸಮಯದಲ್ಲಿ ಜನಕ್ಕೆ ಮನೆ ಮಠ ಅನ್ನ ಬಟ್ಟೆ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ವು. ಈಗ ಅದನ್ನ ನೆರವೇರಿಸಬೇಕಾಗಿದೆ. ಆಶ್ವಾಸನೆ ಅನ್ನೋದು ಬರೀ ಬಾಯಿ ಮಾತಷ್ಟೇ. ಹಾಗಂತ ನಾವೇನ್ ಪ್ರಮಾಣ ಮಾಡಿಲ್ಲ. ಪ್ರಮಾಣ ಮಾಡಿದ್ರು ಅದು ನೆರವೇರಿಸಬೇಕು ಅನ್ನೋದೇನು? ಇವ್ರ್ಯಾರು? ತಿಲೋತ್ತಮ ಅಂತ ಪಾರ್ಟಿ ಮೆಂಬರ್. ಪಾರ್ಟಿ ಮೆಂಬರು? ಬಟ್ ಇದು ಪಾರ್ಟಿ ಮೀಟಿಂಗ್ ಅಲ್ಲ, ದಿಸ್ ಇಸ್ ಕ್ಯಾಬಿನೆಟ್ ಮೀಟಿಂಗ್. ಮೆಂಬರ್ ಮಿನಿಸ್ಟರ್, ಒಟ್ಟಿನಲ್ಲಿ ಒಂದು ರಾಜ್ಯ ಮುಂದುವರಿಬೇಕಾದ್ರೆ ಇಂಥ ಹೆಣ್ಣು ಇರ್ಲೇಬೇಕು. ಅಕ್ಕಪಕ್ಕದ ಸ್ಟೇಟ್ ನೋಡಿ ಕಲ್ತ್ಕೊಳ್ರಿ. ಅದರ ಅವಶ್ಯಕತೆ ನನಗಿಲ್ಲ. ಆಕೆ ಇಲ್ಲಿಂದಲೂ ಎದ್ದು ಹೋಗದೆ ಹೋಯ್ತು ಅಂದ್ರೆ ಈ ಮೀಟಿಂಗ್ ನಡೆಯೋಲ್ಲ. ನೀವಿಬ್ರು ಬನ್ನಿ ಮನೆಗೆ. ರೀ, ನಿಮ್ ಮಾತಿನ ಪ್ರಕಾರ ಅನ್ನ ಬಟ್ಟೆ ಕೊಡಿ, ಲಿಕ್ಕರ್ನಿ ಯಾಕ್ರಿ ಬ್ಯಾನ್ ಮಾಡ್ತೀರಾ? ನೋಡಿ, ಲಿಕ್ಕರ್ ಬ್ಯಾನ್ ಮಾಡೋದ್ರಿಂದ ಜನ ಕುಡಿಯೋದನ್ನ ನಿಲ್ಲಿಸ್ತಾರೆ. ಅದೇ ಹಣವನ್ನ ಅನ್ನಕ್ಕೆ ಹಾಕ್ತಾರೆ, ಬಟ್ಟೆಗೆ ಹಾಕ್ತಾರೆ, ಮನೇನ್ ಕೊಂಡ್ಕೋತಾರೆ. ಇದರಿಂದ ಅವರು ಉದ್ಧಾರವಾಗುತ್ತೆ. ಅಷ್ಟೇ ಅಲ್ಲ, ದಿ ಎಕನಾಮಿಕ್ ಗ್ರೋತ್ ಆಫ್ ದಿ ಸ್ಟೇಟ್ ವಿಲ್ ಇಂಪ್ರೂವ್. ದಿಸ್ ಇಸ್ ಮೈ ಒಪಿನಿಯನ್. ನೀವೇನಂತೀರಿಪ್ಪ? ಅನ್ನೋದೇನು, ಒಳ್ಳೇದ್ ಹೆಗಲ್ ಕೊಡಕ್ಕೆ ನಾವು ಯಾವಾಗ್ಲೂ ಸಿದ್ಧ. ಹೆಗಲ್ ಕೊಡೋರು ಇಲ್ಲಿಗೆ ಯಾಕ್ರಿ ಬಂದ್ರಿ? ಹೊರಗಡೆ ಹೋಗಿ ಹೆಣ ಬರುತ್ತಾನೆ. ಸ್ವಾಮಿ, ನಿಮ್ಮ ತೀರ್ಮಾನ ನಮಗೆ ಬಿಲ್ಕುಲ್ ಇಡಿಸ್ಲಿಲ್ಲ. ನೋ ನೋ ನೋ. ಏನ್ ಮಾತಾಡ್ತಾ ಕೂತಿದ್ದೀರಾ? ಸ್ವಲ್ಪ ನನ್ನ ಮಾತು ಕೇಳಿ. ಇದು ನಮ್ಮ ಪಾರ್ಟಿ ಮ್ಯಾನಿಫೆಸ್ಟೋದಲ್ಲಿದೆ. ಶಾಂತಿ ಶಾಂತಿ. ನೀವೇನೇ ಮಾಡಿ, ನಾನು ಇದೇ ತೀರ್ಮಾನ, ನಾನು ಅದನ್ನ ಮಾಡೇ ಮಾಡ್ತೇನೆ. ನಿಮ್ಮನ್ನ ನಂಬಿಟ್ಟು ಡಿಸ್ಟಿಲರಿ ಓಪನ್ ಮಾಡಿ ಮುಟ್ಟಾಳಾದೆ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಭಾಯ್. ಆ ಸಿಎಂ ಹೀಗೆ ಕೈ ಕೊಡ್ತಾನೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಹಾಗಂತ ಸುಮ್ನೆ ಇರ್ತೀರಾ? ಅದ್ ಹೇಗ್ ಸಾಧ್ಯ? ಪ್ರಿಸನ್ ಮಿನಿಸ್ಟರ್ ಅಂತ ಹೇಳಿ ನಮ್ಮ ಅಣ್ಣನ ಕರ್ಕೊಂಡೋಗಿ ಜೈಲಲ್ಲಿ ಕೈದಿಗಳನ್ನ ಕಾಯಕ್ ಹಚ್ಬಿಟ್ಟ. ನನ್ನ ಹತ್ರ ಇದ್ದಿದ್ದು ಹೋಮ್ ಮಿನಿಸ್ಟರ್ ಗಿರಿ ಕಿತ್ಕೊಂಡ್ಬಿಟ್ಟು ಪಶು ಸಂಗೋಪನಾ ಸಚಿವ ಅಂತ ಹೇಳಿ ಸಗಣಿ ಬಾಚಕ್ ಹಾಕ್ದ. ಈಗ ನೋಡಿದ್ರೆ ನಮ್ಮ ಲಿಕ್ಕರ್ ಲ್ಯಾಬಿನೇ ಬ್ಯಾನ್ ಮಾಡಕ್ ಹೊರಟಿದ್ದಾನೆ. ಅವನ್ನ ಹೀಗೆ ಬಿಟ್ಬಿಟ್ರೆ ನಾನು ಮಂಡಿನ ಮಗ ಅಂತ ಹೇಳಿ ಟಾರ್ ರೋಡ್ ನೆಲ್ಲ ಕಿತ್ತಾಕ್ಬಿಟ್ಟು ಚೆಮ್ಮನ್ ರೋಡ್ ಮಾಡಿಸ್ಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಎಕನಾಮಿಕ್ ಗ್ರೋತ್ ವಿಲ್ ಬಿ ಇಂಪ್ರೂವ್ ಅಂತ ಹೇಳಿ ನಮಗೆ ಬಗಡಿ ಊಟ ಹಾಕ್ಬಿಡ್ತಾನೆ. ಮತ್ತ್ಯಾಕ ಅವನ್ನ ಸೀಟಲ್ಲಿ ಕೂರಿಸಿದ್ರ? ಮುಗಿಸ್ಬಿಡಿ. ಅದನ್ನು ನೀನೇ ಮಾಡ್ಬೇಕು ಭಾಯ್. ನಿಮ್ಮನ್ನ ಬೆಳೆಸೋದಕ್ಕೂ ನಾವು ಬೇಕು,
ಮುಗಿಸೋದಕ್ಕೂ ನಾ ಬೇಕು. ಓಕೆ, ಹೋಗ್ತಾ ಇರೋದು ಸಂಧಾನಕ್ಕೆ. ತುಮಾರ ಜರೂರತ್ ನಹೀ, ಯು ಸ್ಟೇ ಹಿಯರ್. ನಮಸ್ತೆ. ನಮಸ್ಕಾರ. ಮೇ ಐ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ವಿಷಯ? ಜನವರಿ 30th ಅಂದ್ರೆ ಗಾಂಧಿ ಸತ್ತ ದಿನ ನೀವು ಜನರ ಮುಂದೆ ಲಿಕ್ಕರ್ ಬ್ಯಾನಿಂಗ್ ಆರ್ಡರ್ನ ಅನೌನ್ಸ್ ಮಾಡ್ತಾ ಇದ್ದೀರಾ. ಅದಾಗಬಾರ್ದು. ಅದನ್ನ ಕೇಳೋಕ್ ನೀನ್ ಯಾರು? ಇಬ್ರಾಹಿಂ, ಅಂಡರ್ವರ್ಲ್ಡ್ ಡಾನ್. ನನ್ನನ್ನ ಕ್ಯಾಶ್ ಸಮೇತ ಒಂದು ಡೀಲಿಂಗ್ಗೆ CMA ಬರಕ್ ಹೇಳಿದ್ರು ಅಂತ. ನನಗೆ ಲಂಚ ಕೊಡ್ತೀಯಾ? ಹೌ ಡೇರ್ ಯು ಡು ದಟ್? ದೇವರಿಗೆ ಲಂಚ ಕೊಟ್ಟು ಆಯಸ್ಸನ್ನ ರಿನ್ಯೂ ಮಾಡ್ಕೊಳ್ಳೋ ನಾನು, ನೀವು ಅವನಿಗಿಂತ ದೊಡ್ಡವರ? Shut up. Take this and get out. ಸೌಂಡ್ ಅಂದ್ರೆ ನನಗೆ ಅಲರ್ಜಿ. ಒಳ್ಳೆ ಮಾತಲ್ಲಿ ನಾನು ಹೇಳಿದ್ದನ್ನು ಕೇಳು, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ನಿಂದು ಅದೃಷ್ಟ ಚೆನ್ನಾಗಿದೆ. ಇವತ್ತು ನಂದು ಜೊತೆ ಸೌದಾ ಕಟ್ಟೋನ್ ಬಂದ. ಇಲ್ದಿದ್ರೆ ನಿಂದು ಸಮಾಧಿ ಕಟ್ತಿದ್ದೆ. ಹೋಗೋ ಹೋಗೋ. ನೀನೇ ಅಲ್ಲ, ನಿನ್ನಂಥ 100 ಜನ ಇಬ್ರಾಹಿಂಗಳು ಬಂದ್ರು ನನ್ನನ್ನೇನು ಮಾಡೋಕ್ಕಾಗಲ್ವೋ? ಜೋ ಕುಚ್ಚು ಚಿರಂಜೀವಿ ಮೃತ್ಯುಂಜಯ ಅಂತ ಹೆಸರಿಟ್ಕೊಂಡಿರೋರ್ನೆ ನಾನು ಕೊಂದಾಯ್ತು. ನೀನು ಆಫ್ಟರ್ ಆಲ್ ದೇವಯ್ಯ. ಸಾವು ಹತ್ರ ಬಂದಾಗಲೇ ಮಹಾತ್ಮ ಆಗ್ಬೇಕು ಅನ್ನೋ ಆಸೆ ಎಲ್ರಿಗೂ ಬರೋದು. ಯೋಚನೆ ಮಾಡು. ಸರ್, ಪ್ರಶ್ನವರೆಲ್ಲ ಕಾಯ್ತಾ ಇದ್ದಾರೆ ಸರ್. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚಿರಂಜೀವಿ ಮೃತ್ಯುಂಜಯ ಅಂತ ಹೆಸರಿಟ್ಕೊಂಡಿರೋರ್ನೆ ನಾನು ಕೊಂದಾಯ್ತು. ನೀನು ಆಫ್ಟರ್ ಆಲ್ ದೇವಯ್ಯ. ಅಲ್ಲ ಸರ್, ಅರ್ಜೆಂಟ್ ಆಗಿ ನಮ್ಮನ್ನ ಬರಕ್ ಹೇಳಿದ್ರಲ್ಲ, ಕಾರಣ ಏನು? ವಿದೇಶ ಪ್ರಯಾಣ ಏನಾದ್ರು ಇಟ್ಕೊಂಡಿದ್ದೀರಾ? ನಿಮ್ಮ ಹಳೆಯ ಮಕ್ಕಳು ಅಪೋಸಿಷನ್ ಪಾರ್ಟಿ? ಅಲ್ಲ ಅಲ್ಲ, ಅದಲ್ಲ. ಇದೇ ಜನವರಿ 30ನೇ ತಾರೀಕಿಗೆ ನಮ್ಮ ಪಕ್ಷ ಆಡಳಿತಕ್ಕೆ ಬಂದು ಸರಿಯಾಗಿ 1 ವರ್ಷ ಆಯ್ತು. ಅಲ್ಲದೆ ಜನವರಿ 30ನೇ ತಾರೀಕು ಮಹಾತ್ಮ ಗಾಂಧಿಯವರು ಹುತಾತ್ಮರಾದ ದಿವಸ. ಆ ಪುಣ್ಯಾತ್ಮನ ಸ್ಮರಣಾರ್ಥದಲ್ಲಿ ನಾವು ಸಾರ್ವಜನಿಕರ ಸಮ್ಮುಖದಲ್ಲಿ ಮದ್ಯಪಾನ ನಿಷೇಧವನ್ನ ಜಾರಿಗೆ ತರ್ತೇವೆ. ನಾನು ಜೇಮ್ಸ್ ಸರ್. ಅಶೋಕ್ ಕುಮಾರ್ ಅವರು ಅರ್ಜೆಂಟ್ ನಿಮ್ಮನ್ನ ನೋಡ್ಬೇಕಂತೆ. ಡಾಕ್ಟರ್, ಪೆರೋಲ್ ಆರ್ಡರ್ ಮುಗ್ದೋಗ್ತಾ ಇದೆ, ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಬೇಕು. DIG ಸಾಹೇಬರು ಬಂದಿದ್ರು, ನಿಮ್ಮನ್ನ ಕೇಳಿದ್ರು ಸರ್. ಈ ಜೈಲಿನ ಕಾರ್ಪೆಂಟರ್ ಸೆಕ್ಷನ್ ಅಲ್ಲಿ ವೆಪನ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಮ್ಯಾನುಫ್ಯಾಕ್ಚರ್ ಆಗಿದ ವೆಪನ್ಸ್ ಫುಡ್ ವ್ಯಾನ್ ನಲ್ಲಿ ಲೋಡ್ ಆಗಿ ಹೊರಗೆ ಹೋಗುತ್ತೆ. ಹಾಗ ನಾನು ಅನ್ಕೊಂಡಿದ್ದೆಲ್ಲ ನಿಜ ಆಯ್ತು. ನೋಡು, ನಾಳೆ ನಾನು ಕೋರ್ಟಿಂದ ಆರ್ಡರ್ ತಂದು ನೀನ್ ಕರ್ಕೊಂಡು ಹೋಗೋವರೆಗೂ ಈ ವಿಷಯನಾಗ್ಲಿ ಅಥವಾ ಅಲ್ಲಾ ಬಕ್ಷಕೊಂಡದ್ದು ನಾಟಕ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಹಾಯ್, ಈಗೇನ್ ಮಾಡೋಣ? ಮಾತಿಗೆ ಮುಂಚೆ ಸಮಾಧಿ ಕಟ್ತೀನಿ ಅಂತ ಇದ್ದೆ.
ಈಗ ಅವ್ರು ನಮಗೆ ಸಮಾಧಿ ಕಟ್ತಾ ಇದ್ದಾರೆ. ತಮ್ಮಣ್ಣನ್ ಮಾಡು ಅಂದ್ರೆ ತಿಮ್ಮಣ್ಣನ್ ಮಾಡಕ್ ಹೊರಟಿದ್ಯಾ? ಏನೋ ಸರ್ಕಾರ ನಮ್ ಕೈಗೆ ಸಿಕ್ಬಿಡುತ್ತೆ, ನಮ್ಮ ಅಣ್ಣ ಸಿಎಂ ಆಗ್ಬಿಡ್ತಾನೆ, ನಾನು ಹೋಮ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅನ್ಕೊಂಡಿದ್ರೆ ಯಾಕೋ ನೋಡಿದ್ರೆ ಇರೋದು ಗುಂಜ್ಕೊಂಡು ಹೋಗಂಗ್ ಕಾಣಿಸ್ತಾ ಐತೆ. ಡೋಂಟ್ ಶೌಟ್. ನಾನು ತಲೆ ಮೂಡ್ಸಿ ಕೆಲಸ ಮಾಡೋನು ಅಂತ ಗೊತ್ತು ತಾನೆ. ನಂದೇನ್ ತಪ್ಪಿಲ್ಲ ಸರ್, ನಾನು ಯಾರ ಹತ್ರ ಕೈಗೊಟ್ಟೆ ಅಂತ ತಗೊಂಡಿಲ್ಲ, ಒಬ್ಬರ ಹತ್ರ ಮಾತ್ರ. ಅಡ್ರೆಸ್ ಗೊತ್ತಾ? ಗೊತ್ತು ಸರ್, ನೆಲಮಂಗಲ ರೋಡು, ಮಯೂರ ಗೌರ್ಮೆಂಟ್ ಗೆಸ್ಟ್ ಹೌಸ್. ಹೋಗ್ತಿರೋದು ಸಮಾಧಿ ಕಟ್ಟೋಕೆ. ತುಮಾರ ಜರೂರತ್ ನಹೀ, ಯು ಸ್ಟೇ ಹಿಯರ್. ಜೊತೆಗೆ ನಾನು ಬರ್ಲಾ?